ಹಸಿರು ಇದ್ದಾಗ ಚಂದ ನೋಡೋದು. ಹಸಿರು ಇದ್ದಾಗ ಕರ್ದಾಗ ಬರಲವಲ್ಲ ನೀವು. ಯಾವಾಗ ಕರ್ರಿ ಹೇಳಿ ಹಿಂದ್ಗಡೆ ಕೂತಿರೋ ಯಜಮಾನರು. ನಾವು ಗೊತ್ತಿಲ್ಲ ಹಬ್ಬ, ನೀವು ಕರೆದ ತಕ್ಷಣ ಬರ್ತೀನಿ, ಅದು ನಮ್ಗೆ ಕೆಲಸ ಬಿಟ್ಬಿಟ್ಟು. ಆ ಪುಣ್ಯಾತ್ಮ ಹಬ್ಬ ಕೃಷ್ಣ ಹಬ್ಬ. ಹಾಂ, ಹೋಗೋಣ ಅಂದ್ಬಿಡೋದು, ಹೋಗೋ ಏನಾದರೂ ಒಂದು ಕಾರಣ ಹೇಳೋದು. ಗಾಡ್ ಶಂಕರಲ್ಲಿ ತಿನ್ನಿಸ್ಕೊಳ್ಳೋದು ಇದು ಗೊತ್ತಿರಬೇಕು. ನಮ್ಮ ಸಂಗಮ ಹತ್ರ ನಮ್ಗೆ ಇದಕ್ಕಿನ್ನ ಘಾಟ್ ಅದು. ಯಾವುದು? ನಮ್ಮ ಸಂಗಮ ಇನ್ನೂ ಘಾಟ್ ಇದೆಯಾ? ಅಷ್ಟಿಲ್ಲ ಇದು. ತಿರುಸು ಅಷ್ಟಿಲ್ಲ ಇದು, ಅದು ಜಾಸ್ತಿ. ಜಾಸ್ತಿ ಹಿಂಗೆ ಡೌನ್ ಇದೇನಾಗಲ್ಲ, ತಿರುಸು ಇರಬಾರ್ದು. ಇಲ್ಲೂ ತಿರುಸು ಬರ್ತವೆ, ಅಷ್ಟೊಂದು ಇದೇನು ಅಲ್ಲ ಬಿಟ್ಟಿದ್ದು, ಅದು ನಮ್ದು ಫುಲ್ಲು ಝಡ್ಡು. ಸಾರು ಇದಕ್ಕಿನ್ನು ಬನ್ನಾರಿ ಘಾಟ್ಸ್ ಇದೆ, ಹಾಂ, ಧರ್ಮಸ್ಥಳ ಘಾಟ್ಸ್ಗಿನ್ನ ಸ್ಟ್ರಾಂಗ್ ಅದು. ನಾರಿ ಅಮ್ಮ ಅದು ಕಬ್ಬಾಳಮ್ಮ ಇದ್ದಂಗೆ ಬಾಡೋಟ. ಅದೇ ನೀವು ಇದ್ರಲ್ಲ ಇದಲ್ವೇ ನಾವು ಹೋಗಿದ್ವಲ್ಲ, ಇದು ಕೇರಳ ವೀರಪ್ಪನ್. 2 ಸಾರಿ ನಮ್ಗೆ ದರ್ಶನ ಸಿಗ್ಲಿವಲ್ಲ, ಆನೆ ಪಕ್ಕದಲ್ಲೇ ಹೋದೋ. ಮನೆಯಲ್ಲಿ ಒಬ್ಬರು ಸಾಯಿಸ್ಬಿಡ್ತಾರೆ ಹೋದ್ವಾರ. ಚೇಷ್ಟೆ ಮಾಡಿರ್ತಾರೆ ಸಹ, ಇನ್ನೇನಿಲ್ಲ, ಅವು ಪಾಡ್ಗೆ ಹೋಗ್ತಾ ಇರ್ತವೆ. ನಾವೇನು ಮಾಡುತ್ತಾನೆ ಅವು ಪ್ರತಿಕ್ರಿಯೆ ಮಾಡವು. ಅವು ಗೊತ್ತಿರ್ತದೆ ಈ ಟೈಮಲ್ಲಿ ಆಹಾರ ಬರ್ತದೆ ಅಂತೇಳಿ, ಕಬ್ಬನ್ ಲಾರಿ ಅವು ಇವು ಗೊತ್ತಾಗ್ತಾವೆ, ಅಡ್ಡ ಹಾಕೊಂಡು ಏನೋ ಒಂದಿಷ್ಟು ತಿನ್ಕೊಂಡು ಹೋಯ್ತವೆ. ಅದು ಬಿಟ್ಬಿಟ್ಟು ನೀವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಅಡ್ಡಾಡಿಸ್ಕೊಂಡು ಹೋಗಿ ಬಿಟ್ಟ ಒಂದ್ಸಾರಿ ಎಲ್ಲ ಬೆಂಕಿ ಹಾಕ್ಬಿಟ್ಟವ್ರೆ. ಇವರೇ ಹಾಕ್ತಾರೆ ಡಿಪಾರ್ಟ್ಮೆಂಟ್ ಅವರು. ಈ ರೋಡ್ ಅಂಚಲ್ಲಿ ಇವರೇನೆ ಅಲ್ಲಿ ನಿಂತು ಸರ್ ಹಾಕೋದು ತುಂಬ ತಪ್ಪು. ಮೊನ್ನೆ ನೀವು ಬಂದಿದ್ರಲ್ವ ಬೆಟ್ಟಕ್ಕೆ, ಇಲ್ಲಿ ಬಿಳಿಕಲ್ ಬೆಟ್ಟಕ್ಕೆ ನೀವು ಬರಲಿಲ್ವೇ? ಹೆಂಗಿತ್ತು ಅದು? ಇದು ಉಸಿರು ಬಳ್ಳಿ. ಹಾಂ, ಅದೇನು ಮಾಡ್ಬೇಕು ಪಾಪ, ಎಲ್ಲಿ ಹೋಗ್ಬೇಕದು? ಅಲ್ಲ, ಅಷ್ಟೇ ತಾನೇ ಜೀವನ ಅದರದ್ದು. ಇವರು ಯಾಕೆ ಹಾಕ್ತಾರಂದ್ರೆ ಸೈಡಲ್ಲಿ ಮಾತ್ರ. ಈಗ ಯಾರಾದರೂ ಬೆಂಕಿ ಹಾಕ್ಕೊಂಡು ಹೊಂಟೋದ್ರೆ ಕಾಡೆಲ್ಲ ಹತ್ಕೊಂಡು ಹೋಗ್ಬಿಡುತ್ತೆ. ಸೈಡು ನಾವೆಲ್ಲ ಹಾಕ್ತೀವೋ ಬೆಂಕಿ ಹಿಂಗೆ ಇರ್ತದೆ ಅಂತ ಹೇಳಕ್ ಬರಲ್ಲ. ಗಾಳಿ ಈ ಟೈಮ್ನಲ್ಲಿ ಆದರೆ ಆರಿಸ್ತಾರೆ, ಇಲ್ಲಾಂದರೆ ಅವರು ಕೈ ಮೇಲೆ ಹೋಯ್ತಾರೆ. ಏನು ಮಾಡೋದು? ಅವ್ರು ತಾನೆ ಈ ತರಗೆಲೆಗಳಿಗೆಲ್ಲ ಸಹ ಬೇಸಿಗೆನಲ್ಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಮದುವೆ ಹೊಸದು ಮಾವ ತೀರೋಗಿದ್ರು. ನಮ್ಮ ಬಾಮೈದ ಏನು ಮಾಡ್ದ, ಕಬ್ಬೆಲ್ಲ ಕಟಾವಾಗಿತ್ತು. ಹೋಗಿ ಇದಕ್ಕೆ ಬೆಂಕಿ ಹಾಕ್ದ ಸಂಜೆನಲ್ಲಿ. ಆಯಿತಾ, ಒಣಗಿದ ಗರಿ ಅಲ್ವೇ, ಪಕ್ಕದ ಗದ್ದೆಗೆ ಹೊಡೋಯ್ತು, ಕಬ್ಬಿತ್ತು. ಅದು ನಮ್ಮ ಮೊದಲನೇ ಹೆಂಡತಿ ಬಾಮೈಕ್ರದು. ಓ ಮನೆ ಹಾಳಾಗಿ ಹಾಕ್ಬಿಟ್ಟ ಅಂತ ಸುಮ್ಮನೆ ಹಚ್ಕೊಂಡ್ರು. ಕೊನೆಗೆ ಫೈರ್ ಇಂಜಿನ್ ಕರೆಸಿ ಆವತ್ತು ಆದರ್ಶ ದಂಪತಿಗಳು ಕಾರ್ಯಕ್ರಮ ನಡೀತಾ ಇದ್ವಿ ಶ್ರೀನಿವಾಸ ಚೌಟ್ರಿನಲ್ಲಿ. ಓಡೋಗಿ ಫೈರಿಂಗ್ ಕರೆಸಿ ಆಮೇಲೆ ಎಲ್ಲ ಸೇರಿಕೊಂಡು ಆರಿಸಿದ್ದಾಯಿತು. ಅವರು ತಾನೇ ಏನು ಮಾಡ್ತಾರೆ ಸರ್, ಫೈರ್ ಇಂಜಿನ್ ಬಂದದೆ, ಎಷ್ಟೇ ಅವರು ಮಾಡಬೇಕು ಪ್ರಯತ್ನ ಮಾಡ್ತಾರೆ. ನಾವು ಅದಕ್ಕೆ ಸಹಕಾರ ಕೊಟ್ಟು ಆರಿಸಿದ್ದಾಯಿತು. ಹಂಗೆ ಈ ಗಾಳಿ ಹೆಂಗೆ ತಿರ್ತದೆ, ಈ
ಯಾವ ಥರ ಜ್ವಾಲೆ ಹೇಳ್ತದೆ ಅಂತ ಏನು ಗೊತ್ತಾಗಲ್ಲ. ಇದು ವ್ಯೂ ಪಾಯಿಂಟ್. ಗಾಡಿಗಳು ನಿಲ್ಲಿಸ್ಬಿಟ್ಟು ಇಲ್ಲಿ ನೋಡೋರು. ಈಗ ಯಾರು ನಿಲ್ಸಂಗಿಲ್ಲ ಗಾಡಿಗಳು ಕಾಡಲ್ಲಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬೆಟ್ಟದಲ್ಲಿ ಗಾಡಿ ನಿಲ್ಲಿಸ್ಬೇಕು. ಡಿಪಾರ್ಟ್ಮೆಂಟ್ ಜೀಪು ಓಡಾಡ್ತಾ ಇರುತ್ತೆ ಅದೇ. ಕಂಡಾವೇನ ನವಿಲು, ಜಿಂಕೆ, ಕಾಡಾನೆ, ಕಾಡೆಮ್ಮೆ ನಮ್ಮ ಊರುಗಳಿಗೆ ಬರ್ತಾವೆ ನೋಡಿ. ನವಿಲ್ದೇನು ಸಮಸ್ಯೆ ಇಲ್ಲ, ನೋಡ್ಬೋದು. ನೀವು ಜಿಂಕೆ ನೋಡಬೇಕು ಅಂದರೆ ಬೆಂಡ್ಗೋಡ ಹತ್ರ ಮುಂದಕ್ಕೆ ಕೊಟ್ಟೋದ್ರೆ ಏನು ಸಾಲ್ಗಟ್ಟೆ ಜಿಂಕೆಗಳು ನೋಡ್ಬೋದು. ಈಗ ಎಲ್ಲೇ ಸಂಗಮ ರೋಡು ಬೆಂಡ್ಗೋಡು ಇದೆಯಲ್ಲ, ಚೆಕ್ ಪೋಸ್ಟು, ಆ ಕಡೆ ಹೋದರೆ ಭಯಂಕರ ಜಿಂಕೆಗಳು ಸಿಗ್ತವೆ. ಸಂಜೆ 5 ಗಂಟೆಗೆ ಎಲ್ಲ ಬಂದ್ಬಿಟ್ಟಿರ್ತವೆ ಮೇಯಕ್ಕೆ. ನೋಡಿ ಇಲ್ಲಿ ಯಾವುದೋ ಊರಿದ್ದಂಗೆ ಐತೆ. ಇವ್ರು ಹೆಂಗೆ ಜೀವನ ಮಾಡ್ಬೇಕು ಕಾಡಲ್ಲಿ, ಅಲ್ಲಿರೋ ಜಾಗ. ಈಗ ನಮ್ಮಲ್ಲೂ ಸೋಲಗಿರಿ, ಸೋಮಾಪುರ ಅಂತ ಎಲ್ಲ ಐತಿಲ್ಲ ಸರ್, ಅವಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಸಂಪರ್ಕವೇ ಇಲ್ಲ ಸರಿಯಾಗಿ. ಸೋಲಗಿರಿಗೆ ಹೋಗೋಣ, ಒಂದಿನ ಹೋಗೋಣ ನಡೀರಿ. ನಡಿಬೇಕೇನು? ಇಲ್ಲ ಹೋಗುತ್ತೆ, ಎಲ್ಲ ಒಂದು ಸಾರಿ ಎಂತೆಲ್ಲ ಹೋಗಿದ್ದವಪ್ಪ. ಇದು ಗುರಿಮಂದೆವರೆಗೂ ಹೋಗುತ್ತೆ ಗಾಡಿಗಳು. 7-8 ವರ್ಷದಿಂದ ಹೊರಗಿದ್ದೆ. ಗುರಿಮಂದೆ ಕಾಲೇಜಿನ ಕರ್ಕೊಂಡು ಹೋಗಿದ್ದು, ಏನೋ ಗಾಡಿ ಹೋಗಿದ್ದು. ವೆಹಿಕಲ್ ಹೋಗ್ಬೇಕು. ಅದು ನಡೀರೋ ಅಲ್ಲೂ ರೆಸಾರ್ಟ್ ಎಲ್ಲ ಮಾಡೋದು. ಅದು ರೆಸಾರ್ಟ್ ಇರೋದು ಹರಿಹರದ ಹತ್ರ ಒಂದೈತೆ. ಅಲ್ಲಿ ಇದರಲ್ಲಿ ಒಬ್ಬ ಬೆಂಗಳೂರನೇ ಒಬ್ಬ ಸೋಲ್ಗೆರೆಯಲ್ಲಿ ಜಮೀನು ತಗೊಂಡು ತೋಟ ಮಾಡೋನು. ಈಗ ಏನು ಮಾಡೋನು ಅದನ್ನು? ಎಷ್ಟು 20 ವರ್ಷಗಳ ಹಿಂದಿನ ಮಾತು. ನಾವು ಅವಾಗೇ ನೋಡಿದ್ದು. ನಮ್ಮ ಟಿ.ವಿ.ಎನ್. ಪ್ರಸಾದ್ ಅಲ್ಲೆಲ್ಲ ಮಾಡೋನು. ಹೌದಾ? 2-3 ಎಕರೆ. ಈ ಕಡೆ ಎಲ್ಲ ಜಮೀನು ರೇಟ್ ಎಲ್ಲ ಕಡಿಮೆ ಇರಬೇಕೇನಪ್ಪ? ಕಡಿಮೆ ಇರುತ್ತೆ. ನಮ್ಮ ರಿಲೇಷನ್ ಸುಮಾರು ಜನ ತಗೊಂಡವ್ರು ಈ ಕಡೆ. ಹೌದಾ? ಅಲ್ಲಿ ಜಮೀನು ಮಾರೋದು, ಇಲ್ಲಿ ಜಮೀನು ತಗೊಳ್ಳೋದು. ಹಾಕ್ಬೇಕಲ್ಲ, ಬಂಡವಾಳ ಹಾಕಿದ್ರೆ ಉತ್ಪಾದನೆ ಆಗಬೇಕಲ್ಲ. ಈಗ ಕೋಲಾರಿಂದ ಕನಕಪುರನೆಲ್ಲ ಬರುತ್ತೆ KSRTC. ಮೈಸೂರು ಕಡೆಯಿಂದ ಬಸ್ಗಳು ಜಾಸ್ತಿ. ಮೈಸೂರು ಕಡೆಯಿಂದ ಜಾಸ್ತಿ. ಈ ಕಡೆಯಿಂದ ಇಲ್ಲ, ನಮ್ಮ ಕಡೆಯಿಂದ ಇಲ್ಲ. ನಮ್ಮ ಕಡೆಯಿಂದ ಇಲ್ಲ. ಇಲ್ಲ, ಮಳವಳ್ಳಿಯಿಂದ ಇದೆ. ಮಳವಳ್ಳಿ ಬಸ್ ಅದೇ ಹೇಳಿದ್ನಲ್ಲ, ಮಳವಳ್ಳಿಯಿಂದ ಇದೆ. ಕೋಲಾರ ಅಲ್ಗೂರು ಟಚ್ ಆಗ್ಬೋದು. ಅಲ್ಗೂರಿಂದ ಬರ್ಬೋದಲ್ಲ? ಕೋಲಾರ ಗಾಡಿ ಅಲ್ಲ ಇಲ್ಲಿ ಈ ಕಡೆ ಇಲ್ಲ, ಮಳವಳ್ಳಿಯಿಂದ ಹೋಗ್ಬರ್ಬೇಕು. ಮಳವಳ್ಳಿ ಅದೇ ಮಳವಳ್ಳಿ ಕೊಳ್ಳೇಗಾಲ. ಹೌದು. ಮೈಸೂರು ಬರೋದು ಚಾಮರಾಜನಗರ ಮೇಲೆ. ಹೆಚ್ಚಿಗೆ ಪ್ರಾಣಿಗಳು ಓಡಾಡೋ ಏರಿಯಾ ಇದು. ಎಲ್ಲ 2 ಸಾವಿರ 3 ಗಂಟೆ
ಡಿಪಾರ್ಟ್ಮೆಂಟ್ ಅವರೇನೆ ನಿಂತ್ಕೊಂಡು ಬೆಂಕಿ ಇಕ್ಕೋದು. ನೋಡಿ ಇಲ್ಲ ಅವ್ರ ಸೈನ್ಯ ಒಂದೇ ಒಂದೈತೆ. ಮುಂಚೆಯಲ್ಲಿ ಸೈನ್ಯ. ಮಲೆನಾಡಿನಲ್ಲಿ ಸರ್ ಇರೋದು ಮರಗಳು. ಏನು ನಮ್ಮಲ್ಲಿ ಇದಾಯಿತು, ವನ್ಯಜೀವಿ ಇದಾಯಿತು, ಆದರೂ ಏನು ಮರಗಳಂತ ಬೆಳೆಯಿಲ್ಲ. ನೋಡಿ ಜಿಂಕೆ ಹಿಡೀರಿ ಹಿಡಿ. ಒಂದೇನಾ? ಒಂದೇ ಮಾಡ್ಕೊಂಡು ಮುಟ್ಕೊಂಡು ಹೋಗಪ್ಪ, ಸರಿಯಾಗಿ ಕಿಡ್ಸ್ಕೊಬೇಡ. ಇಲ್ಲಿ ಇಲ್ಲವ್ರೆ ಒಂದೊಂದು ಸೈನ್ಯ ಜೋರಾಗಿ ಅವ್ರೆ.
ಅಲ್ಲಿ ಹೋಗಿರ್ಬೇಕಿತ್ತು ಮತ್ತೆ. ಸುದರ್ಶನ್ ಅಂತೇಳಿ ಇಲ್ಲೇನ ಇರೋದು. ನಾನು ಅಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ ಸೋಲಿಗರಿಗೆ ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಇದ್ಮೇಲೆ ಮಾಡ್ತಾ ಇದ್ದಂತಲ್ಲ. ಹೆಂಡತಿ ಗಂಡ ಇಬ್ಬರು ಇಲ್ಲ, ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ. ಅದು ಮೂಲ ಯಾವ ಬೆಂಗಳೂರು ಈ ಕಡೆ ಇರೋದು. ಅವ್ರಿಗೆ ಇಲ್ಲೊಬ್ರು ಕಾಂಪ್ಯೂಟರ್, ಅವ್ರಿಗೆ ಇಲ್ಲೊಬ್ರು ಕಾಂಪ್ಯೂಟರು ಪರ್ಯಾಯವಾಗಿ ಇನ್ನೊಂದು ಸಂಸ್ಥೆ ಮಾಡೋದು. ಇನ್ನೊಂದ ಅವನು ಫ್ರೀಯಾಗಿ ಸರ್ವಿಸಾ? ಅರೇ ಗೌಡ್ರೆ, ಇಲ್ಲೊಬ್ಬ ಸ್ವಾಮೀಜಿ ಅವನೇ ಶಾಸ್ತ್ರ ಕೇಳ್ತೀರೇನ್ರಿ? ದೇವೇಗೌಡ, ಇವನು DK ಇವರೆಲ್ಲ ಇಲ್ಲಿಗೆ ಬರ್ತಾರೆ ಶಾಸ್ತ್ರ ಕೇಳೋಕ್ಕೆ. ಅಮಾವಾಸ್ಯೆನಲ್ಲಿ ಫುಲ್ ಬ್ಯುಸಿ ಅಂತ. ಅಡವಿ ಸ್ವಾಮಿನಾ? ಇದು ಅವನು ಪರ್ಯಾಯವಾಗಿ ಮಾಡಿರೋದು. ಯಾವುದು? ಅದೆಲ್ಲ ಅಡವಿ ಅಂತ. ಓ ಅದ. ಆಯುರ್ವೇದಿಕ್. ಈ ಗೃಹಗಳು ನೋಡಿ, ಇದು ಕ್ವಾರ್ಟರ್ಸ್ಗಳು. ಇವರೇ ಇರಬೇಕು. ಸ್ನೇಹಿತರಿದ್ರೆ ಎಲ್ಲ ಕಡೆ ಸುತ್ತೋಡಿಸ್ಕೊಂಡು ಬರೋರು, ದೇವಸ್ಥಾನಕ್ಕೆ ಅವರೇ ಕರ್ಕೊಂಡು ಹೋಗೋರು. ನಮ್ಮದರ ಅದೃಷ್ಟಕ್ಕೆ ಅವರು ಇವತ್ತು ರಜೆ. ಚೆನ್ನಾಗಿ ಮೆಣಸಿನ ಗಿಡ ತೆಪ್ಪೋತ್ಸವ ನಡೆಯುತ್ತೆ. 15 ದಿನದಲ್ಲಿ ಆಯಿತು.
ಇದೆಯಲ್ಲ ನೋಡ್ಕೋತಾವ್ರೆ, ಅವರು ಕೇಳಲಿಲ್ಲ, ನಾನು ಹಾಕ್ಸ್ಲಿಲ್ಲ. ಏನು ನೋಡೋ ಸರ್, ಈಗ ನಾನು ನ್ಯೂಸು ಎಲ್ಲಿ ನಮ್ದೇನು 108 ಸರ್. ನನ್ನ ಮಗ 10th ಬರೋರು ನಮ್ಮ ಮನೇಲಿ ಟಿವಿನೇ ಇಲ್ವಲ್ಲ ಸರ್. ಹಾಂ, ನೀವು ಇದು ಹಾಕ್ಸ್ಬಿಡ್ಬೇಕಾಯ್ತು ಡೈರೆಕ್ಟ್. ಯಾವ್ದಾ? ಡಿಶ್ ಇರೋದು. ಆ ಡಿಶ್ ಎಲ್ಲ ಇದು DTH. ಹಾಂ, ಹಾಕ್ಸ್ಬಿಟ್ರೆ ಫ್ರೀ ಗೌರ್ಮೆಂಟ್ ಚಾನಲ್ಗಳು. ಎಷ್ಟದು? ಇನ್ಸ್ಟಾಲ್ ಮಾಡ್ಕೊಂಡ್ರೆ 1,500-2,000 ರೂಪಾಯಿ ಇರ್ಬೇಕಷ್ಟೇ ವರ್ಷಕ್ಕೆ ಪೂರ್ತಿ ಅದಿರೋವರೆಗೂ. ಡಿಶ್ ಗೌರ್ಮೆಂಟ್ ಚಾನಲ್ಗಳು ಫ್ರೀ ಇರ್ತವೆ. ಹಾಂ, ನಮ್ಗೆ ಬೇರೆ ಬೇಕಾದ್ರೆ ದುಡ್ಡು ಕಟ್ಟಬೇಕು. ಇದೆಷ್ಟು ಅದಕ್ಕೆ ಫಸ್ಟ್ ಪೇಮೆಂಟು? ಅದೇ ಒಂದು 2,500-3,000 ಇರ್ಬೇಕು. ಅದು ರೀ ಗೌಡ್ರೆ, ನಮ್ಗೆ ದಾರಿನೇ ಕೊಡಲ್ಲ ಅಂತ ನಲ್ಲಿ ಏನು ಮಾಡೋದು? ಇಲ್ಲಿ ರೂಮ್ ಬುಕ್ ಮಾಡ್ಬಿಟ್ಟು ಹೋಗೋಣ. ಎಲ್ಲಿ ಸರ್? ಕೋಳಿ ಬೇರೆ ಕರ್ಕೊಂಡು ಬರೋಣ. ಹಾಂ, ಬಂದವನ ಆಯ್ತು ನೋಡಿ ಸರ್. ಸುಮ್ಮನೆ ಫೋನ್ ಮಾಡಿ ದಿನ ಬಿಟ್ಕೊಂಡು ಹೋಗೋಣ ಅಂತ ಹೇಳ್ದವನ. EWD ಫ್ರೀ ಇದೆ. EWD ಕಂಡ್ರ ಕಡೆಯಿಂದ ಲೆಟ್ರ್ ಹಾಸ್ಕೊಂಡು EWD ಹಾಂ, ಹೌದು, ಹೈವೇದು. ₹1 ಕೊಡಂಗಿಲ್ಲ. ಬಂದ್ ಮಾಡ್ಬಿಟ್ಟವಲ್ಲ, ಬಂದ್ ಮಾಡ್ಬಿಟ್ಟವನ. ಇಲ್ಲೆಲ್ಲ ಬಾಡ್ ಬೇಯಿಸ್ಕೊಂಡು ತಿನ್ಕೊಂಡು ಬಂದಿದ್ದೀವಿ. ಬಸ್ಸು ಅಲ್ಲಿಗೆ ಆಯ್ತಾ ಮೇಲೆ ಬಂದಂತ ಇಲ್ಲಿಗೆ ಬರೋದು. ಏನೋ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಇಬ್ಬರು ಬರ್ತಾ ಇರೋದು. ನಾನು ಫಸ್ಟೇ ಯಾವತ್ತೂ ಕಡೆ ಬಂದೆ. ಯಾರೋ ಪುಣ್ಯಾತ್ಮ ನಿಲ್ಸೋನೆ ಗಾಡಿ. ತೆಗ್ದಿದ್ದೀವಲ್ಲ. ಹೋದ್ರೆ ಹಂಗೆ ಹೋಯ್ತಾನೆ. ನಿಲ್ಸ್ಬಿಟ್ರೆ ಗಾಡಿ ಹೆಂಗೆ ಹೋದ ಅಂತ ಇರೀರಿ ಅಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಇದ್ದು ನಾವು ಕೊಡ್ತೀವಿ ಅವ್ರು ಕುಡಿ. ಮೋಹನ್ ಅವರ ಎಲ್ಲಿದ್ದಾರೆ? ಸರ್,
ಥರ ಏನು ಮಾಡಿರಿ ಬಯಸ್ತಾರ ಇದಕ್ಕೆ ತಗೊಳ್ಳೆ ಗಾಡಿಗೆ ಬಾಡಿಗೆ ಒಂದು ಸ್ವಲ್ಪ ಹೊತ್ತಿಗೆ ಡೌನ್ ಹಿಡಿದು ಬಿಡ್ತೇನೆ ಅಲ್ಲೆಲ್ಲಾದ್ರೂ ಒಂದು ಬಜ್ಜಿ ಬೋಂಡ ತಿನ್ಕೊಂಡು ಹೋಗೋಣ. ಈಗ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಕೆಳಗಡೆ ಇಳಿತಾ ಇದ್ದೀವಿ ವೀಕ್ಷಕರೇ. ಈಗ ನಾವು BR ಹಿಲ್ಸ್ ಇಂದ ಮಹದೇಶ್ವರನ ಬೆಟ್ಟಕ್ಕೆ ಹೊರಡೋದಕ್ಕೆ ಈಗ ಏನು BR ಹಿಲ್ಸ್ ಇಂದ ಕೆಳಗಡೆ ಇಳಿತೀವಿ. ಬಿಳಿಗಿರಿ ರಂಗನಾಥ ಸ್ವಾಮಿಯ ದರ್ಶನ ಆಯಿತು, ಹಾಗೆ ಅಲಮೇಲಮ್ಮನವರ ದರ್ಶನ ಕೂಡ ಆಯಿತು. ಅಲಮೇಲಮ್ಮ ತಾನೆ, ಅಲಮೇಲಮ್ಮನವರ ದರ್ಶನ ಕೂಡ ವೀಕ್ಷಕರೇ ಸಂತೃಪ್ತಿಯಾಗಿ ಆಯಿತು. ಇವತ್ತು ಸನ್ನಿಧಿಯಲ್ಲಿ ಕಳೆದ 3 ತಿಂಗಳ ಹಿಂದೆ ಒಂದು ಜಾತ್ರೆ ನಡೀತಂತೆ. ಅದರ ಅಂಗವಾಗಿ ಇವತ್ತು ಉಂಡಿಯನ್ನು ಒಡೆದು ಹಣದ ಎಣಿಕೆಯನ್ನು ಮಾಡಲಾಗ್ತಾ ಇತ್ತು. ಅಲ್ಲಿನ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಮತ್ತೆ ಸರ್ಕಾರದ ಪ್ರತಿನಿಧಿಗಳು ಸಹ ಉಪಸ್ಥಿತರಿದ್ದು ಉಂಡಿ ಎಣಿಕೆ ಕಾರ್ಯಕ್ರಮ ಕೂಡ ನಡೀತಿತ್ತು ವೀಕ್ಷಕರೇ. ಈಗ ನಮ್ಮ ಜೊತೆ ನಮ್ಮ RMPHSನ ನಿವೃತ್ತ ಶಿಕ್ಷಕರಾದಂಥ ಮುನ್ರಾಜ್ ಅವರು ಮತ್ತೆ ಬೆಸ್ಕಾಂನ ನಿವೃತ್ತ ನೌಕರರಾದಂಥ ನಮ್ಮ ಉದಯನವರು ಸಹ ಪ್ರಯಾಣ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಾವೀಗ 3 ಜನ ಸಹ BR ಹಿಲ್ಸ್ಗೆ ಹೋಗಿ ಅಲ್ಲಿಯ ಬಿಳಿಗಿರಿ ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ನಿಜಕ್ಕೂ ಈ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತವರು ನಮ್ಮ RMPHSನ ಮುಖ್ಯ ಶಿಕ್ಷಕರಾದಂಥ ಮುನಿರಾಜು ಅವರಿಗೆ ಈ ಒಂದು ಸ್ವಾಮಿಯ ಕೃಪೆ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಸರ್ಕಾರಿ ರಜಾ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಒಂದು ಭಕ್ತಾದಿಗಳ ಸಂಖ್ಯೆ ಮತ್ತು ಯುವಕ ಯುವತಿಯರ ಸಂಖ್ಯೆ ಹೆಚ್ಚಾಗಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲೇನು ವಿಶೇಷ ದಿನಗಳಲ್ಲಿ ಪೂಜಾ ಪುನಸ್ಕಾರಗಳು ಸಹ ನಡೆಯುತ್ತೆ. ಪ್ರತಿದಿನ ಸಹ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು ಈ ಒಂದು ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಲ್ಪಟ್ಟಿದೆ. ಹಾಗಾಗಿ ಜೊತೆಗೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಸಹ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡ್ತಾ ಇದೆ. ಒಂದು ಒಳ್ಳೆ ಶುಚಿತ್ವದಿಂದ ಈ ಒಂದು ದೇವಾಲಯದ ಆವರಣ ಕೂಡಿದೆ. ನಿಜಕ್ಕೂ ಒಂದು ಸಂತೋಷಕರವಾದ ವಿಚಾರ. ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಒಂದು ವಸ್ತುವನ್ನು ಸಹ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ ವೀಕ್ಷಕರೇ. ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನ ನೀಡಿದ್ದಾರೆ ಅಂತೇಳಿ ನಮಗೆ ಇಲ್ಲಿ ನೋಡ್ಲಾಗಿ ಕಂಡು ಬಂತು ವೀಕ್ಷಕರೇ. ಕನ್ಫರ್ಮಾ? ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನೆರವೇರ್ತು ಅಂತ ಹೇಳಿ ನಮ್ಮ ಮುಖ್ಯ ಶಿಕ್ಷಕರಾದಂಥ ಮುನ್ರಾಜ್ ಅವರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಗಾಡಿಗಳು ಬರ್ತವೆ. ಆಯ್ತಣ್ಣ ಥ್ಯಾಂಕ್ ಯು ಕಣಣ್ಣ. ಓಹ್ ಫಾಸ್ಟಾಗಿ ಬರ್ತಾವ್ರೆ. ನೋಡಿ ಹಾಸ್ಪಿಟ್ಲಲ್ಲಿ ಎಂಟ್ರಿ ಸರಿ ಬರೋಣ ಬೇಕಾದ್ರೆ ನೋಡಿ. ನೋಡಿ ಏನು ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅಂದ್ರೆ ಇದರ ವ್ಯವಸ್ಥಾಪಕರು ಡಾಕ್ಟರ್ ಸುದರ್ಶನ್ ಅವರು ಬಹಳ ವರ್ಷಗಳಿಂದ ಇಲ್ಲಿಯ ಏನು ಆಡಿ ಜನಗಳಿದ್ದಾರೆ ಅವರಿಗೆ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಅವರು ಉಚಿತವಾದ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದೊಂದು ನಿಸ್ವಾರ್ಥವಾದ ಸೇವೆ. ಅವರಿಗೆ ಸರ್ಕಾರ ಹಲವಾರು ರೀತಿಯ ಒಂದು ಗೌರವಗಳನ್ನ ಸಮರ್ಪಿಸಿದೆ. ಈ ಒಂದು ಜಗತ್ನಲ್ಲಿ ಹಣಕ್ಕೆ ಮೌಲ್ಯ ಜಾಸ್ತಿ ಇರುವಂತಹ ಜಗತ್ನಲ್ಲಿ ಅವರು ನಿಸ್ವಾರ್ಥವಾಗಿ ತಮ್ಮ ಇಲ್ಲಿನ ಏನು ಕಾಡು ಪ್ರದೇಶದಲ್ಲಿ ಜನ ವಾಸ ಮಾಡ್ತಾರೆ ಅವ್ರಿಗೆ ಇರುಳಿಗರಿಗೆ ಅವರ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಿ ಜೊತೆಗೆ ಅವರ ಆರೋಗ್ಯವನ್ನ ಸುಧಾರಿಸುವಂತ ಒಂದು ಕಾಯಕದಲ್ಲಿ ತೊಡಗಿದ್ದಾರೆ. ಅವರಿಗೆ ನಮ್ಮ ಈ ಒಂದು PNK ನ್ಯೂಸ್ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಅವರ ಒಂದು ಬಳಿ ಮಾತನಾಡೋದಕ್ಕೆ ನಮಗೆ ಒಂದು ಕಾಲಾವಕಾಶ ಇಲ್ಲದಿರೋದ್ರಿಂದ ನಾವೀಗ ಇಲ್ಲಿಂದ ಮಹದೇಶ್ವರನ ಬೆಟ್ಟಕ್ಕೆ ತೆರಳುತ್ತಾ ಇರೋದ್ರಿಂದ ನಾವು ಇನ್ನೊಮ್ಮೆ ಅವರನ್ನ ಮಾತಾಡಿಸಿ ತಮಗೆ ಅವರ ಒಂದು ಪರಿಚಯವನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ವೀಕ್ಷಕರೇ.
ಏನು ರೋಡ್ಗಳು ಸರಿ ರೋಡ್ಗಳು ಸರಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದವರು ಈಗ ಹೋಗ್ತಾ ಇರೋದು ಬಿಳಿಗಿರಂಗನ ಬೆಟ್ಟಕ್ಕೆ ಅವರು. ಹೋಗಿ ಬಂದು ಹಿಂಗೆ ಹೋಗ್ತಾರೆ. ಇಲ್ಲ 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 ಇಲ್ಲ. ಮತ್ತು ಊನಾದಾಗ ಇನ್ನೆಲ್ಲ ಹಾಕವ್ರ ಗಾಡಿಗಳಿಗೆ ಹಂಗಿದ್ರೆ ಅಲ್ಲಿಂದನೂ ಬರ್ತಾ ಇರ್ಬೋದು. ಇನ್ನೂ 3 ನಾಮ ಎಳೆದಿದ್ರಲ್ಲ, ಹಾಂ ಬೆಟ್ಟದಲ್ಲಿ ಹುನಾರ ಹಾಕೊಂಡು ಬರಲ್ಲ. ಬೆಟ್ಟದಲ್ಲಿ ಹುನಾರ ಕೊಡಲ್ಲ ಅಲ್ಲಿ. ಪೂಜೆ ಗೀತೆ ಮಾಡಿಸ್ಕೊಂಡು ಕೊಡ್ತಿದ್ದಾರೆ. ಇನ್ನು ಇಲ್ಲಿ ಕೊಡ್ತಾರೆ ಬಿಳಿಗಿರಂಗನ ಬೆಟ್ಟದಲ್ಲಿ ಕಾಸು ಕೊಟ್ರೆ. ಸ್ವಲ್ಪ ಉರಿ ಬರ್ತಾ ಇದೆ ನನಗೆ. ಹೇಗೆ ಎಫೆಕ್ಟ್ ಏನು ಗೊತ್ತಿಲ್ಲ. ಇದು ಗೌಡಹಳ್ಳಿ. ಮಣ್ಣು ಕಪ್ಪಾಗಿ ಹೋಗ್ಬೋದು. ಇಲ್ಲ ಸರ್ ಈ ಕಡೆ ಹಂಗೆ ಹೌದು, ಇಲ್ಲಿ ನೀರು ಅಲ್ಲ, ನೀರಿರಲಿ ಏನೇ ಇರಲಿ ಮಣ್ಣು ಇದೇ ಥರನೇ ಈ ಕಡೆ ನಮ್ಮ ಕಡೆ ಅದಂಗೆ. ಸೋಲಾರ್ ಹಾಕಿದ್ರು ಅಂದ್ರೆ ಆನೆಗಳ ಓಡಾಟ. ರಸ್ತೆಯಲ್ಲಿ ಬಿಡ್ತದೆ ಆನೆ ಎರಡು ಕಡೆ ಹಾಕೊಂಡ್ಬಿಟ್ರೆ. ಡಿಕೆ ತೋರಿಸ್ತೀರ ರೋಡ್ನ. ತೋರಿಸ್ಬೇಕು ನೋಡಪ್ಪ, ನೀವು ಕ್ಷೇತ್ರದಲ್ಲಿ ಏನು ಮಾಡಿದ್ಯಾ ಡಬ್ಬ ನೋಡಪ್ಪ ಅಂತ. ಸಿದ್ದರಾಮಯ್ಯ ಕಾಣಿಸ್ಬೇಕು. ಸಿದ್ದರಾಮಯ್ಯ ಇಲ್ಲ ಚಾಮರಾಜನಗರ, ಮೈಸೂರು ಸಿದ್ದರಾಮಯ್ಯ ಇದೆಯಲ್ಲ ಸರ್ ಇದು. ಇಲ್ಲ ಏರಿಯಾ ಅವಂದಲ್ಲ, ಬಟ್ ಇದು ಬಂದು ಅವನಿಗೆ ಈ ಕಡೆಗಲ್ಲ, ಈ ಕಡೆ ಜಾಸ್ತಿ. ಕೊಳ್ಳೇಗಾಲದಲ್ಲಿ ಬಿದ್ದಿದ್ರೆ ಇಲ್ಲಿ ರೇಷ್ಮೆ ಹುಡುಗ ಜೂಟು ನಮ್ಮ ಕನಕಪುರದಲ್ಲ ಹಾಕ್ತಾರಲ್ಲ ಅದು. ಸುಮಾರು ಅಲ್ಲಿಂದಲೇ ವಾಸನೆ ಬರ್ತಾ ಇತ್ತು.